ಆಪ್ಕಿ ಅದಾಲತ್ನಲ್ಲಿ ಪಾಕಿಸ್ತಾನಿ ಚಲನಚಿತ್ರ ನಟಿ ಸೂಪರ್ ಸ್ಟಾರ್ ಮೀರಾ ಮೇಲೆ ಇರುವ ಆರೋಪ. ಇವರು ಹಿಪೋಕ್ರಿಟ್ ಆಗಿದ್ದಾರೆ. ಹಿಪೋಕ್ರೇಟ್. ನೀವು ನಿಮ್ಮ ಬಗ್ಗೆ ಹೇಳೋದು ಕಡಿಮೆ, ಮುಚ್ಚಿಡೋದೇ ಜಾಸ್ತಿ. ನಾನು ಏನೇ ಆಗಿದ್ರೂ ಎಲ್ಲವೂ ಪಬ್ಲಿಕ್ ಎದುರಿಗಿದೆ, ಪ್ರೆಸ್ನವ್ರ ಎದುರಿಗಿದೆ, ನನ್ನ ಪೇರೆಂಟ್ಸ್ ಎದುರಿಗಿದೆ. ನಾನು ಏನನ್ನೂ ಮುಚ್ಚಿಟ್ಟಿಲ್ಲ. ನೀವು ಮುಚ್ಚಿಟ್ಟಿರೋದು ತುಂಬಾ ಇದೆ. ನಿಮಗೆ ಹೇಗೆ ಗೊತ್ತು? ನೀವೇನಾದ್ರೂ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಾ? ನಿಮ್ಮ ನಿಜವಾದ ಹೆಸರು ರುಬಾಬ್ ಅಲ್ವಾ? ಅದನ್ನ ಯಾವತ್ತೂ ಯಾರಿಗೂ ಹೇಳಿಲ್ಲ. ನಿಜವಾದ ಹೆಸರಾ? ಹೌದು, ಫ್ಯಾಮಿಲಿ ನೇಮ್ ಅದು. ಮತ್ತೆ ಯಾವಾಗ ನೀವು ನಿಮ್ಮ ಮೊದಲನೇ ಫಿಲ್ಮ್ ಮಾಡಿದ್ರೋ ಆ ಸಮಯದಲ್ಲಿ ನಿಮ್ಮ ಹೆಸರು ಇರ್ತಜಾ ಅಂತ ಇಡ್ಲಾಗಿತ್ತು. ಇಲ್ಲ, ಇದು ಕೂಡ ನನ್ನ ಫ್ಯಾಮಿಲಿ ನೇಮೇ. ಎಷ್ಟು ಫ್ಯಾಮಿಲಿ ನೇಮ್ಗಳಿವೆ ನಿಮಗೆ? ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ನೇಮ್ ಏನಂದ್ರೆ ಅದು ಇರ್ತಜಾ ರುಬಾಬ್. ಮತ್ತೆ ಮೂರನೇ ಸಲ ನಿಮಗೆ ಹೆಸರಿಡಲಾಯಿತು ಸಮೀರಾ ಅಂತ. ಇಲ್ಲ, ತಪ್ಪು. ಇದು ಪಾಕಿಸ್ತಾನದ ಪತ್ರಿಕೆಗಳು ಬರ್ದಿದ್ವು. ಏನಂದ್ರೆ ನಿಮ್ಮ ಹೆಸರು ಸಮೀರಾ ಅಂತ ಇಡಲಾಗಿತ್ತು. ಅದನ್ನ ನೀವು ಹಿಂದೂಸ್ತಾನದ ಮೇಲಿರೋ ಪ್ರೀತಿಯ ಕಾರಣದಿಂದ ನೀವು ಸಮೀರಾ ಅನ್ನೋದನ್ನ ಮೀರಾ ಅಂತ ಮಾಡ್ಕೊಂಡ್ರಿ ಅಂತ. ನೋ 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 ನೋ, ಏನ್ ಮಾತಾಡ್ತಿದ್ದೀರಾ? ನಂದು ಮೀರಾ ಅಂತಾನೆ ಪಾಕಿಸ್ತಾನದ ಹೆಸರಾಂತ ನ್ಯೂಸ್ ಪೇಪರ್ಸ್ ಏನಿವೆ. ನೀವ್ ನೋಡಿ, ನನ್ನ ಹೆಸರು ಮೀರಾ ಅಂತಾನೆ ಇದೆ. ಈ ಮಾತು ನಿಜನಾ? ಏನಂದ್ರೆ ನೀವು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಹೌದು, ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಕರಿಯರ್ನ 15 ವರ್ಷದ ವಯಸ್ಸಿನಲ್ಲಿ. ಯಾವಾಗ ನೀವು ಆಕ್ಟಿಂಗ್ ಶುರು ಮಾಡಿದ್ರೋ ಆಗ ಸ್ವಲ್ಪ ದಪ್ಪ ಇದ್ರಿ ಅಲ್ವಾ ನೀವು? ಹೌದು. ಹೌದು. ಹಾಗಿದ್ರೆ ಹೇಗೆ ಈ ವೆಯ್ಟ್ ಲಾಸ್ ಆಯ್ತು? ಕೆಲಸ ಮಾಡಿ ಡೇ ಅಂಡ್ ನೈಟ್ಸ್ ಶೂಟಿಂಗ್ಸ್ ಜೊತೆ ವೇಟ್ ಕಂಟ್ರೋಲ್ ಆಯ್ತು. ನಿಮ್ಮ ಮೊದಲ ಸಿನಿಮಾ 1995ನಲ್ಲಿ ಕಾಂಠ ರಿಲೀಸ್ ಆಗಿತ್ತು. ಆದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ನೀವು ಜನರಿಗೆ ಮೊದಲ ಫಿಲ್ಮ್ ಅಂತ ಹೇಳೋದು ಚೀಫ್ ಸಾಬ್ ಬಗ್ಗೆ. ಅದು 96ಅಲ್ಲಿ ರಿಲೀಸ್ ಆಗಿತ್ತು. ನಾನು ಎಲ್ಲಕ್ಕಿಂತ ಮೊದಲು ಸೈನ್ ಮಾಡಿದ್ದು ಫಿಲ್ಮ್ ಚೀಫ್ ಸಾಬ್. ಆದರೆ ಕಾಂಠ 1 ತಿಂಗಳು ಮೊದಲೇ ರಿಲೀಸ್ ಆಗೋಯ್ತು. ಮತ್ತೆ ಹಿಟ್ ಆಗಿದ್ದು ಚೀಫ್ ಸಾಬ್. ಹೌದು, ಸಿಂಪಲ್ ಲವ್ ಸ್ಟೋರಿ. ಒಬ್ಬ ಶ್ರೀಮಂತ ತಂದೆಯ ಮಗಳು ಮತ್ತು ಒಬ್ಬ ಬಡ ಕುಟುಂಬದ ಹುಡುಗ. ಅವನನ್ನ ತುಂಬಾ ಲೈಕ್ ಮಾಡ್ತಾನೆ. ಮತ್ತೆ ನನ್ನ ಪೇರೆಂಟ್ಸ್ ಏನಿದ್ದಾರೆ ಅವ್ರು ಇಷ್ಟಪಡಲ್ಲ ನಾನು ಇವನನ್ನ ಮದ್ವೆ ಆಗ್ಲಿ ಅಂತ, ಯಾಕಂದ್ರೆ ನಾನು ತುಂಬಾ ಶ್ರೀಮಂತ ತಂದೆಯ ಮಗಳು. ಯಾವಾಗ ನೀವು ಸಿನಿಮಾಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಮೊದಲ ಬಾರಿಗೆ ಪಾಕಿಸ್ತಾನಿ ಸಿನಿಮಾಗಳಲ್ಲಿ ಎಂಥ ಹುಡುಗಿ ಕಾಣಿಸಿದ್ಲು ಅಂತಂದ್ರೆ, ಆಕೆಯನ್ನ ಪ್ರಾರಂಭದಲ್ಲಿ ಜನರು ಪಾಕೀಜಾ ಅಂತಿದ್ರು, ಆಮೇಲೆ ಪಟಾಕಿ ಅನ್ನೋದಕ್ಕೆ ಶುರು ಮಾಡಿದ್ರು. ಮೊದಲು ಪಾಕೀಜಾ. ನೋಡಿ, ರೋಲ್ಸ್ನಲ್ಲಿ ವೇರಿಯೇಷನ್ ತುಂಬ ಇಂಪಾರ್ಟೆಂಟ್ ಮತ್ತು ಡಿಫ್ರೆಂಟ್ ಟೈಪ್ನ ರೋಲ್ಸ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ತುಂಬ ಸಿಂಪಲ್ ರೋಲ್ಸ್ ಕೂಡ ಮಾಡಿದ್ದೀನಿ ಮತ್ತು ಗ್ಲಾಮರಸ್ ರೋಲ್ಸ್ ಕೂಡ ಮಾಡಿದ್ದೀನಿ. ಲೈಕ್ ಮದರ್ ರೋಲ್ ಕೂಡ ಮಾಡಿದ್ದೀನಿ, ಒಬ್ಬೊಳ್ಳೆ ಲವರ್ ರೋಲ್ ಕೂಡ ಮಾಡಿದ್ದೀನಿ, ಹೆಂಡತಿ ರೋಲ್ ಕೂಡ ಮಾಡಿದ್ದೀನಿ, ಮತ್ತೆ ತುಂಬ ಗ್ಲಾಮರಸ್ ಏನಿದೆಯೋ ಆ ಕ್ಯಾರೆಕ್ಟರ್ಸ್ ಕೂಡ ಮಾಡಿದ್ದೀನಿ. ಮತ್ತೆ ಯಾವಾಗಲೂ ನಾನು ಡಿಫ್ರೆಂಟ್ ಮೋಡ್ಸ್ ಕೊಟ್ಟಿದ್ದೀನಿ ಫಿಲ್ಮ್ಸ್ನಲ್ಲಿ. ಅಂಥ ಯಾವ ಫಿಲ್ಮ್ ಇದೆ ಯಾವುದು ನಿಮಗೆ ಸೆಕ್ಸ್ ಸಿಂಬಲ್ ಅನ್ನೋ ಬಿರುದನ್ನ ಕೊಡ್ತು? ಅಂಥ ಇಮೇಜ್ ಅಂತೂ ಖಂಡಿತ ಇಲ್ಲ. ನೀವು ಒಂದ್ ವೇಳೆ ನಾನು ಲಾಹೋರ್ನ ಪತ್ರಿಕೆಗಳನ್ನ ನಿಮಗೆ ತೋರಿಸಿದ್ರೆ ಎಲ್ಲ ಪತ್ರಿಕೆಗಳಲ್ಲೂ ಕೇವಲ ಇದನ್ನೇ ಬರ್ದಿದ್ದಾರೆ. ನೀವು ತಪ್ಪಾದ ನ್ಯೂಸ್ ಪೇಪರ್ ಏನಿವೆ ಅವುಗಳನ್ನು ಪಿಕ್ ಮಾಡಿದ್ದೀರಿ. ನೀವು ಪಾಸಿಟಿವ್ ನೆಗೆಟಿವ್ ಅಂತೂ ಯಾವಾಗಲೂ ಆರ್ಟಿಸ್ಟ್ಗಳ ಬಗ್ಗೆ ಬಂದೇ ಬರುತ್ತೆ. ಕೇವಲ ಪಾಸಿಟಿವ್ ಅಂದರೆ ಐ ಥಿಂಕ್ ನೀವು ಕೆಲವು. ನಾನು ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ, ನಾನು ಯಾವುದೇ ಪತ್ರಿಕೆ ನೋಡಿದ್ರು ಅದರಲ್ಲಿ ಇದೇ ಬರ್ದಿತ್ತು. ಏನಂದ್ರೆ, ಮೀರಾ ಪಾಕಿಸ್ತಾನದ ಸಿನಿಮಾಗಳಲ್ಲಿ ಕೆಲವರು ಅವರನ್ನ ಸೆಕ್ಸ್ ಸಿಂಬಲ್ ಅಂತಾರೆ, ಕೆಲವರು ಅವರನ್ನ ಹಾಟೆಸ್ಟ್ ಸ್ಟಾರ್ ಆಫ್ ಪಾಕಿಸ್ತಾನಿ ಫಿಲ್ಮ್ಸ್ ಅಂತಾರೆ. ಹೌದು, ನಾನು ಗ್ಲಾಮರಸ್ ಅಂತೂ ಇದ್ದೀನಿ. ನಾನು ಚೆನ್ನಾಗಿ ಕಾಣಿಸ್ತೀನಿ ಫಿಲ್ಮ್ಸ್ನಲ್ಲಿ, ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಫಿಟ್ ಆಗ್ತೀನಿ, ಎಲ್ಲ ರೋಲ್ನಲ್ಲೂ ಚೆನ್ನಾಗಿ ಕಾಣಿಸ್ತೀನಿ. ಮತ್ತೆ ಅದನ್ನೇ ಅಲ್ವಾ ನಾನು ತಗೊಂಡಿರೋದು ಪತ್ರಿಕೆಗಳಿಂದ. ನನ್ನಲ್ಲಿ ವರ್ಸಿಟಾಲಿಟಿ ಇದೆ. ನೋಡಿ, ಈ ನನ್ನ ಕ್ಯಾರೆಕ್ಟರ್ನ ಸಂಬಂಧ ಒಂದು ವೇಳೆ ಸೆಕ್ಸಿ ಫಿಲ್ಮ್ ಆಗಿದ್ರೆ ಅಥವಾ ಸೆಕ್ಸಿ ಲುಕ್ಸ್ ಆಗಿದ್ರೆ ನಾನು ಸೆಕ್ಸಿ ಗರ್ಲ್ ಆಗ್ಬಿಡ್ತೀನಿ. ಒಂದ್ ವೇಳೆ ಸಿಂಪಲ್ ಹುಡುಗಿ ರೋಲ್ ಇದ್ರೆ ನಾನು ಸಿಂಪಲ್ ಆಗ್ಬಿಡ್ತೀನಿ. ಒಂದ್ ವೇಳೆ ಸೀರಿಯಸ್ ಹುಡುಗಿ ರೋಲ್ ಇದ್ರೆ ಆಗ ನಾನು ಸೀರಿಯಸ್ ಆಗ್ತೀನಿ. ಒಂದ್ ವೇಳೆ
ಕುರುಡಿ ಹುಡುಗಿ ರೋಲ್ ಇದ್ರೆ ಆಗ ನಾನು ಕುರುಡಿ ಆದ್ರೆ ಏನೇ ಇರ್ಲಿ ತುಂಬಾ ಸುಂದರವಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಹಾ ನೀವು? ಐ ವಾಂಟ್ ಟು ಲುಕ್ ಗುಡ್, ಐ ವಾಂಟ್ ಟು ಲುಕ್ ಬ್ಯೂಟಿಫುಲ್ ಅಂಡ್ ಒಳ್ಳೆ ಆಕ್ಟ್ರೆಸ್ ಆಗಿ ಕಾಣಿಸ್ಬೇಕು ಅಂತ ಬಯಸ್ತೀನಿ. ನನ್ನ ಕ್ಯಾರೆಕ್ಟರ್ನಲ್ಲಿ ನಾನು ಪೂರ್ತಿ ಪರ್ಫೆಕ್ಟ್ ಆಗಿ ಕಾಣಿಸ್ಬೇಕು. ಆ ಕ್ಯಾರೆಕ್ಟರ್ ಏನಿದೆ ಇದು ಅದೇ ಹುಡುಗಿ ಅನ್ಸ್ಬೇಕು, ಮೀರಾ ಅನ್ಸ್ಬಾರ್ದು. ಅಂದ್ರೆ ತುಂಬಾ ಹೆಮ್ಮೆ ಇದೆ ನಿಮ್ಗೆ ನಿಮ್ಮ ಸೌಂದರ್ಯದ ಬಗ್ಗೆ. ಹಾ, ನನ್ ಮನ್ಸಿಗೇನಿಷ್ಟ ಅಂದ್ರೆ ಜನ ಬರೀ ನನ್ನಷ್ಟೇ ನೋಡ್ಬೇಕು, ಮತ್ತಿನ್ಯಾರನ್ನೂ ನೋಡ್ಬಾರ್ದು. ಬೇರೆ ಯಾರನ್ನಾದ್ರೂ ನೋಡಿದಾಗ ಏನನ್ಸುತ್ತೆ ನಿಮ್ಗೆ? ಇಷ್ಟ ಆಗೋದಿಲ್ಲ. ಬರೀ ನನ್ನನ್ನಷ್ಟೇ ನೋಡ್ಬೇಕು ಅಂತ ನಾನು ಬಯಸ್ತೀನಿ.